ವೆಲ್ಕಮ್ ಬ್ಯಾಕ್. ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ವಿವಾದದ ಬಗ್ಗೆ ಮಾತನಾಡ್ತಿದ್ವಿ. ಬ್ರೇಕ್ ಇಂತ ಮುಂಚೆ ಅಶ್ವಿನ್ ಅವರು ಒಂದಷ್ಟು ಪ್ರಶ್ನೆ ಲಕ್ಷ್ಮಣ್ ಅವರಿಗೆ ಡೈರೆಕ್ಟ್ ಆಗಿ ಕೇಳ್ತಿದ್ರು. ಲಕ್ಷ್ಮಣ್ ಸರ್, ಪ್ರಶ್ನೆ ಕೇಳಿಸ್ಕೊಂಡ್ರೆ ಹಾಗಾಗಿ ರಿಪೀಟ್ ಮಾಡಲ್ಲ, ಉತ್ತರ ಕೊಡ್ಬೋತಾ? ಅಲ್ಲಲ್ಲ, ಈಗ ನನಗೆ ಯಾರೋ ಬೆಂಗಳೂರಲ್ಲಿ ನಿಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡು ಆ KRS ರಸ್ತೆ ಯಾವ ಸ್ಥಿತಿಲಿದೆ, 20 ವರ್ಷದಿಂದ ಏನಿತ್ತು, ಈಗ ಏನಿದೆ, ಏನು ಅತ್ಪಥ ಮಾಡ್ಬೇಕಾಗಿತ್ತಂತ ತಗೊಂಡು ಅಲ್ಲಲ್ಲ. ನಗರ ಬಸ್ ನಿಲ್ದಾಣದಿಂದ KRS ಹೋಗಕ್ಕೆ ಅಷ್ಟಪಥ ಅಲ್ಲ, ದಶಪಥ ಅಲ್ಲ, ಇನ್ನೊಂದು ಒಳ್ಳೆ ಬೆಸ್ಟ್ ರೋಡ್ ಮಾಡೋದಕ್ಕೆ ಏನ್ ನಿಮ್ ಕೊರತೆ ಆಗಿತ್ತು? ಲಕ್ಷ್ಮಣ್ ಅವರು ನೀವು ಒಗಳು ಭಟ್ರಾಗನ್ನ ಕಡಿಮೆ ಮಾಡಿ, ಒಗಳು ಭಟ್ರಾಗನ್ನ ನೀವು ಕಡಿಮೆ ಮಾಡಿ. ಯಾಕೆಂತಂದ್ರೆ ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿರ್ಲಿಲ್ಲ ಲಕ್ಷ್ಮಣ್ ಅವ್ರಿಗೆ. ಅಶ್ವಿನ್ ಅವರು ಇವತ್ತೊಂದಿನ ಸಹಿಸ್ಕೊಳ್ಳಿ, ಕೂತ್ಕೊಂಡಲ್ಲ ಸ್ವಾಮಿ, ಸ್ಥಿತಿಗತಿಗಳು ಗೊತ್ತಿದೆ. ಇವತ್ತು KRS ಹೋಗೋ ರೋಡ್ ಯಾವ ಶೋಚನೀಯ ಸ್ಥಿತಿನಲ್ಲಿದೆ ಅನ್ನೋದು ಅಲ್ಲಿದ್ದ ಜನರಿಗೆ ಹೋಗಿ ಕೇಳಿ. ಲಕ್ಷ್ಮಣ್ ಅವರು ಅಶ್ವಿನ್ ಜಿ ತಾಳ್ಮೆ ಕೇಳಿಸ್ಕೊಳ್ಳಿ, ಉತ್ತರ ಕೇಳಿಸ್ಕೊಳ್ಳಿ. ನಾನು ನನ್ಗೆ ಹೇಳ್ಬೇಡ ನೀನು ಹೊಗಳಬಟ್ಟ ಅಂತ, ಹೇಳ್ತಾ ಇದ್ದೀನಿ ಹೊಗಳಬಟ್ಟ ಅಂತ. ಮತ್ತೆ ದಯವಿಟ್ಟು ಲಕ್ಷ್ಮಣ್ ಸರ್ ಭಾಷೆ ಬಗ್ಗೆ ಗಮನ. ರೋಡಿನ ಸ್ಥಿತಿ ನಿಮ್ಗೆ ಗೊತ್ತಾಗಿದ್ರೆ ನೀವು ಅಲ್ಲಿ ಧರಣಿ ಕೊಡ್ತಿದ್ರಿ. ಮೊನ್ನೆ ಸಿದ್ದರಾಮಯ್ಯ ಅವರೇ ಬಂದು ನಮ್ಮ ರೋಡ್ ನ ಸರಿ ಮಾಡಿ ಅಂತ ಧರಣಿ ಕೊಡ್ತಿದ್ರಿ. ಲಕ್ಷ್ಮಣ್ ಅವರೇ, ನೀವು ಅದನ್ನ ಬಿಟ್ಟು ನೀವು ರಾಜಕೀಯ ಮಾಡ್ತಿದ್ದೀನಿ. ಸಿದ್ದರಾಮಯ್ಯ ಅವರ ನೀವೇನಕ್ಕೆ ನೀವು ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ. ಅಶ್ವಿನ್ ಅವರೇ, ಉತ್ತರ ಬೇಕಾ ಬೇಡವಾ? ಅಶ್ವಿನ್ ಅವರೇ, ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿಸ್ಕೊಳ್ಳೋ ತಾಳ್ಮೆ ಬೇಕು. ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡಿ. ಆಚೆಯಿಂದ ಕನೆಕ್ಟ್ ಆಗಿದ್ದಾರೆ, ಇಬ್ರು ಮಾತಾಡಿದ್ರೆ ಉತ್ತರ ಕೇಳಿಸಲ್ಲ ಜನಕ್ಕೆ. ನೀವ್ ಯಾಕೆ ಅವಕಾಶ ಮಾಡ್ಕೊಡ್ತಿದ್ದೀರಿ? ಉತ್ತರ ಕೊಡ್ಲಿ ಅವರು. ಹೇಳಿ ಲಕ್ಷ್ಮಣ್ ಅವರೇ. ನಾನು ಸಮಾಧಾನದಿಂದ ನೀವು ಹೇಳದ ಮೇಲೆ ಬಾಯಿ ಮುಚ್ಕೊಂಡು ಅವ್ರು ಹೇಳದ್ನೆಲ್ಲ ಕೇಳಿಸ್ಕೊಂಡಲ್ವ ಮೇಡಮ್? ಆಯ್ತು, ಇವಾಗ ಹೇಳಿ ಸರ್. ನಾವು ಉತ್ತರ ಕೊಡ್ತಾ ಇದ್ದೀನಿ, ಅವರು ಸಮಾಧಾನವಾಗಿದ್ದಾರೆ, ನೀವು ಇರಬೇಕು. ಆಯ್ತು, ಹೇಳಿ. ನೋಡಿ, KRS ರಸ್ತೆ 20 ವರ್ಷ ಅಲ್ಲ, 100 ವರ್ಷದಿಂದ ಹೆಂಗಿತ್ತು ಅದೇ ರಸ್ತೆ ಹಾಗೇ ಇದೆ. 2 ಪಥ ತಿದ್ದು. ವೆಲ್ಕಮ್ ಬ್ಯಾಕ್. ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ವಿವಾದದ ಬಗ್ಗೆ ಮಾತನಾಡ್ತಿದ್ವಿ. ಬ್ರೇಕ್ ಇಂತ ಮುಂಚೆ ಅಶ್ವಿನ್ ಅವರು ಒಂದಷ್ಟು ಪ್ರಶ್ನೆ ಲಕ್ಷ್ಮಣ್ ಅವರಿಗೆ ಡೈರೆಕ್ಟ್ ಆಗಿ ಕೇಳ್ತಿದ್ರು. ಲಕ್ಷ್ಮಣ್ ಸರ್, ಪ್ರಶ್ನೆ ಕೇಳಿಸ್ಕೊಂಡ್ರೆ ಹಾಗಾಗಿ ರಿಪೀಟ್ ಮಾಡಲ್ಲ, ಉತ್ತರ ಕೊಡ್ಬೋತಾ? ಅಲ್ಲಲ್ಲ, ಈಗ ನನಗೆ ಯಾರೋ ಬೆಂಗಳೂರಲ್ಲಿ ನಿಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡು ಆ KRS ರಸ್ತೆ ಯಾವ ಸ್ಥಿತಿಲಿದೆ, 20 ವರ್ಷದಿಂದ ಏನಿತ್ತು, ಈಗ ಏನಿದೆ, ಏನು ಅತ್ಪಥ ಮಾಡ್ಬೇಕಾಗಿತ್ತಂತ ತಪ್ಪೇನಾಗಿತ್ತು ಲಕ್ಷ್ಮಣ್ ಅವರೇ? ಅಲ್ಲಲ್ಲ, ನಗರ ಬಸ್ ನಿಲ್ದಾಣದಿಂದ KRS ಹೋಗಕ್ಕೆ ಅಷ್ಟಪಥ ಅಲ್ಲ, ದಶಪಥ ಅಲ್ಲ, ಇನ್ನೊಂದು ಒಳ್ಳೆ ಬೆಸ್ಟ್ ರೋಡ್ ಮಾಡೋದಕ್ಕೆ ಏನ್ ನಿಮ್ ಕೊರತೆ ಆಗಿತ್ತು? ಲಕ್ಷ್ಮಣ್ ಅವರು ನೀವು ಒಗಳು ಭಟ್ರಾಗನ್ನ ಕಡಿಮೆ ಮಾಡಿ, ಒಗಳು ಭಟ್ರಾಗನ್ನ ನೀವು ಕಡಿಮೆ ಮಾಡಿ. ಯಾಕೆಂತಂದ್ರೆ ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿರ್ಲಿಲ್ಲ ಲಕ್ಷ್ಮಣ್ ಅವ್ರಿಗೆ. ಅಶ್ವಿನ್ ಅವರು ಇವತ್ತೊಂದಿನ ಸಹಿಸ್ಕೊಳ್ಳಿ, ಕೂತ್ಕೊಂಡಲ್ಲ ಸ್ವಾಮಿ, ಸ್ಥಿತಿಗತಿಗಳು ಗೊತ್ತಿದೆ. ಇವತ್ತು KRS ಹೋಗೋ ರೋಡ್ ಯಾವ ಶೋಚನೀಯ ಸ್ಥಿತಿನಲ್ಲಿದೆ ಅನ್ನೋದು ಅಲ್ಲಿದ್ದ ಜನರಿಗೆ ಹೋಗಿ ಕೇಳಿ. ಲಕ್ಷ್ಮಣ್ ಅವರು ಅಶ್ವಿನ್ ಜಿ ತಾಳ್ಮೆ ಕೇಳಿಸ್ಕೊಳ್ಳಿ, ಉತ್ತರ ಕೇಳಿಸ್ಕೊಳ್ಳಿ. ನಾನು ನನ್ಗೆ ಹೇಳ್ಬೇಡ ನೀನು ಹೊಗಳಬಟ್ಟ ಅಂತ, ಹೇಳ್ತಾ ಇದ್ದೀನಿ ಹೊಗಳಬಟ್ಟ ಅಂತ. ಮತ್ತೆ ದಯವಿಟ್ಟು ಲಕ್ಷ್ಮಣ್ ಸರ್ ಭಾಷೆ ಬಗ್ಗೆ ಗಮನ. ರೋಡಿನ ಸ್ಥಿತಿ ನಿಮ್ಗೆ ಗೊತ್ತಾಗಿದ್ರೆ ನೀವು ಅಲ್ಲಿ ಧರಣಿ ಕೊಡ್ತಿದ್ರಿ. ಮೊನ್ನೆ ಸಿದ್ದರಾಮಯ್ಯ ಅವರೇ ಬಂದು ನಮ್ಮ ರೋಡ್ ನ ಸರಿ ಮಾಡಿ ಅಂತ ಧರಣಿ ಕೊಡ್ತಿದ್ರಿ. ಲಕ್ಷ್ಮಣ್ ಅವರೇ, ನೀವು ಅದನ್ನ ಬಿಟ್ಟು ನೀವು ರಾಜಕೀಯ ಮಾಡ್ತಿದ್ದೀನಿ. ಸಿದ್ದರಾಮಯ್ಯ ಅವರ ನೀವೇನಕ್ಕೆ ನೀವು ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ. ಅಶ್ವಿನ್ ಅವರೇ, ಉತ್ತರ ಬೇಕಾ ಬೇಡವಾ? ಅಶ್ವಿನ್ ಅವರೇ, ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿಸ್ಕೊಳ್ಳೋ ತಾಳ್ಮೆ ಬೇಕು. ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡಿ. ಆಚೆಯಿಂದ ಕನೆಕ್ಟ್ ಆಗಿದ್ದಾರೆ, ಇಬ್ರು ಮಾತಾಡಿದ್ರೆ ಉತ್ತರ ಕೇಳಿಸಲ್ಲ ಜನಕ್ಕೆ. ನೀವ್ ಯಾಕೆ ಅವಕಾಶ ಮಾಡ್ಕೊಡ್ತಿದ್ದೀರಿ? ಉತ್ತರ ಕೊಡ್ಲಿ ಅವರು. ಹೇಳಿ ಲಕ್ಷ್ಮಣ್ ಅವರೇ. ನಾನು ಸಮಾಧಾನದಿಂದ ನೀವು ಹೇಳದ ಮೇಲೆ ಬಾಯಿ ಮುಚ್ಕೊಂಡು ಅವ್ರು ಹೇಳದ್ನೆಲ್ಲ ಕೇಳಿಸ್ಕೊಂಡಲ್ವ ಮೇಡಮ್? ಆಯ್ತು, ಇವಾಗ ಹೇಳಿ ಸರ್. ನಾವು ಉತ್ತರ ಕೊಡ್ತಾ ಇದ್ದೀನಿ, ಅವರು ಸಮಾಧಾನವಾಗಿದ್ದಾರೆ, ನೀವು ಇರಬೇಕು. ಆಯ್ತು, ಹೇಳಿ. ನೋಡಿ, KRS ರಸ್ತೆ 20 ವರ್ಷ ಅಲ್ಲ, 100 ವರ್ಷದಿಂದ ಹೆಂಗಿತ್ತು ಅದೇ ರಸ್ತೆ ಹಾಗೇ ಇದೆ. 2 ಪಥ ತಿದ್ದು.
ವೆಲ್ಕಮ್ ಬ್ಯಾಕ್. ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ವಿವಾದದ ಬಗ್ಗೆ ಮಾತನಾಡ್ತಿದ್ವಿ. ಬ್ರೇಕ್ ಇಂತ ಮುಂಚೆ ಅಶ್ವಿನ್ ಅವರು ಒಂದಷ್ಟು ಪ್ರಶ್ನೆ ಲಕ್ಷ್ಮಣ್ ಅವರಿಗೆ ಡೈರೆಕ್ಟ್ ಆಗಿ ಕೇಳ್ತಿದ್ರು. ಲಕ್ಷ್ಮಣ್ ಸರ್ ಪ್ರಶ್ನೆ ಕೇಳಿಸ್ಕೊಂಡ್ರೆ ಹಾಗಾಗಿ ರಿಪೀಟ್ ಮಾಡಲ್ಲ, ಉತ್ತರ ಕೊಡ್ಬೋದು. ಅಲ್ಲಲ್ಲ ಈಗ ನನಗೆ ಯಾರೋ ಬೆಂಗಳೂರಲ್ಲಿ ನಿಮ್ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡು ಆ KRS ರಸ್ತೆ ಯಾವ ಸ್ಥಿತಿಲಿದೆ 20 ವರ್ಷದಿಂದ ಏನಿತ್ತು ಈಗ ಏನಿದೆ ಏನ್ ಅತ್ಪಥ ಮಾಡ್ಬೇಕಾಗಿತ್ತಂತ ಮಾಡಿದ ತಪ್ಪೇನಾಗಿತ್ತು ಲಕ್ಷ್ಮಣ್ ಅವರೇ? ತಗೊಂಡು ಅಲ್ಲಲ್ಲ, ನಗರ ಬಸ್ ನಿಲ್ದಾಣದಿಂದ KRS ಹೋಗಕ್ಕೆ ಅಷ್ಟಪಥ ಅಲ್ಲ, ದಶಪಥ ಅಲ್ಲ, ಇನ್ನೊಂದು ಒಳ್ಳೆ ಬೆಸ್ಟ್ ರೋಡ್ ಮಾಡೋದಕ್ಕೆ ಏನ್ ನಿಮ್ ಕೊರತೆ ಆಗಿತ್ತು? ಲಕ್ಷ್ಮಣ್ ಅವರು ನೀವು ಹೊಗಳು ಭಟ್ರಾಗೋದನ್ನ ಕಡಿಮೆ ಮಾಡಿ, ಹೊಗಳು ಭಟ್ರಾಗೋದನ್ನ ನೀವು ಕಡಿಮೆ ಮಾಡಿ. ಯಾಕೆಂತಂದ್ರೆ ನನ್ನ ಪ್ರಶ್ನೆಯನ್ನು ಕಂಪ್ಲೀಟ್ ಆಗಿರ್ಲಿಲ್ಲ ಲಕ್ಷ್ಮಣ್ ಅವರಿಗೆ. ಕಂಪ್ಲೀಟ್ ಮಾಡ್ಬಿಡ್ತೀನಿ, ಅದಾದ್ಮೇಲೆ ನೀವು ಹೇಳಿ. ಅಶ್ವಿನ್ ಅವರು ಇವತ್ತೊಂದಿನ ಸಹಿಸ್ಕೊಳ್ಳಿ, ಕೂತ್ಕೊಂಡಲ್ಲ ಸ್ವಾಮಿ, ಸ್ಥಿತಿಗತಿಗಳು ಗೊತ್ತಿದೆ. ಇವತ್ತು KRS ಹೋಗೋ ರೋಡ್ ಯಾವ ಶೋಚನೀಯ ಸ್ಥಿತಿಯಲ್ಲಿದೆ ಅನ್ನೋದು ಅಲ್ಲಿ ಜನರಿಗೆ ಹೋಗಿ ಕೇಳಿ. ಲಕ್ಷ್ಮಣ್ ಅವರು ಅಶ್ವಿನ್ ಜಿ ತಾಳ್ಮೆ ಕೇಳಿಸ್ಕೊಳ್ಳಿ, ಉತ್ತರ ಕೇಳಿಸ್ಕೊಳ್ಳಿ. ನಾನು ನನ್ಗೆ ಹೇಳ್ಬೇಡ ನೀನು ಹೊಗಳಬಟ್ಟ ಅಂತ, ಹೇಳ್ತಾ ಇದ್ದೀನಿ ಹೊಗಳಬಟ್ಟ ಅಂತ. ಮತ್ತೆ ದಯವಿಟ್ಟು ಲಕ್ಷ್ಮಣ್ ಸರ್ ಭಾಷೆ ಬಗ್ಗೆ ಗಮನ. ರೋಡಿನ ಸ್ಥಿತಿ ನಿಮ್ಗೆ ಗೊತ್ತಾಗಿದ್ರೆ ನೀವು ಅಲ್ಲಿ ಹೋಗಿ ಧರಣಿ ಕೊಡ್ತಿದ್ರಿ. ಮೊನ್ನೆ ಸಿದ್ದರಾಮಯ್ಯ ಅವರೇ ಬಂದು ನಮ್ಮ ರೋಡ್ ನ ಸರಿ ಮಾಡಿ ಅಂತ ಧರಣಿ ಕೊಡ್ತಿದ್ರಿ ಲಕ್ಷ್ಮಣ್ ಅವರೇ. ನೀವು ಅದನ್ನ ಬಿಟ್ಟು ನೀವು ರಾಜಕೀಯ ಮಾಡ್ತಿದ್ದೀನಿ. ಸಿದ್ದರಾಮಯ್ಯ ನೀವೇನಕ್ಕೆ ನೀವವ್ರಿಗೆ ಉತ್ತರ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ. ಅಶ್ವಿನ್ ಅವರೇ ಉತ್ತರ ಬೇಕಾ ಬೇಡವಾ? ಅಶ್ವಿನ್ ಅವರೇ ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿಸ್ಕೊಳ್ಳೋ ತಾಳ್ಮೆ ಬೇಕು, ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡಿ. ಆಚೆಯಿಂದ ಕನೆಕ್ಟ್ ಆಗಿದ್ದಾರೆ, ಇಬ್ರು ಮಾತಾಡಿದ್ರೆ ಉತ್ತರ ಕೇಳಿಸಲ್ಲ ಜನಕ್ಕೆ. ನೀವ್ ಯಾಕೆ ಅವಕಾಶ ಮಾಡ್ಕೊಡ್ತಿದ್ದೀರಿ? ಉತ್ತರ ಕೊಡ್ಲಿ ಅವರು. ಹೇಳಿ ಲಕ್ಷ್ಮಣ್ ಅವರೇ. ನಾನು ಸಮಾಧಾನದಿಂದ ನೀವು ಹೇಳದ ಮೇಲೆ ಬಾಯಿ ಮುಚ್ಕೊಂಡು ಅವ್ರು ಹೇಳದ್ನೆಲ್ಲ ಕೇಳಿಸ್ಕೊಂಡಲ್ವ ಮೇಡಮ್? ಆಯ್ತು, ಇವಾಗ ಹೇಳಿ ಸರ್. ನಾವು ಉತ್ತರ ಕೊಡ್ತಾ ಇದ್ದೀನಿ, ಅವರು ಸಮಾಧಾನವಾಗಿದ್ದಾರೆ, ನೀವು ಹೇಳಿ. ಇರಬೇಕು. ಆಯ್ತು ಹೇಳಿ. ನೋಡಿ, KRS ರಸ್ತೆ 20 ವರ್ಷ ಅಲ್ಲ 100 ವರ್ಷದಿಂದ ಹೆಂಗಿತ್ತು ಅದೇ ರಸ್ತೆ ಹಾಗೇ ಇದೆ. 2 ಪಥ ತಿದ್ದು. ವೆಲ್ಕಮ್ ಬ್ಯಾಕ್. ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ವಿವಾದದ ಬಗ್ಗೆ ಮಾತನಾಡ್ತಿದ್ವಿ. ಬ್ರೇಕ್ ಇಂತ ಮುಂಚೆ ಅಶ್ವಿನ್ ಅವರು ಒಂದಷ್ಟು ಪ್ರಶ್ನೆ ಲಕ್ಷ್ಮಣ್ ಅವರಿಗೆ ಡೈರೆಕ್ಟ್ ಆಗಿ ಕೇಳ್ತಿದ್ರು. ಲಕ್ಷ್ಮಣ್ ಸರ್ ಪ್ರಶ್ನೆ ಕೇಳಿಸ್ಕೊಂಡ್ರೆ ಹಾಗಾಗಿ ರಿಪೀಟ್ ಮಾಡಲ್ಲ, ಉತ್ತರ ಕೊಡ್ಬೋದು. ಅಲ್ಲಲ್ಲ ಈಗ ನನಗೆ ಯಾರೋ ಬೆಂಗಳೂರಲ್ಲಿ ನಿಮ್ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡು ಆ KRS ರಸ್ತೆ ಯಾವ ಸ್ಥಿತಿಲಿದೆ 20 ವರ್ಷದಿಂದ ಏನಿತ್ತು ಈಗ ಏನಿದೆ ಏನ್ ಅತ್ಪಥ ಮಾಡ್ಬೇಕಾಗಿತ್ತಂತ ಮಾಡಿದ ತಪ್ಪೇನಾಗಿತ್ತು ಲಕ್ಷ್ಮಣ್ ಅವರೇ? ಅಲ್ಲಲ್ಲ, ನಗರ ಬಸ್ ನಿಲ್ದಾಣದಿಂದ KRS ಹೋಗಕ್ಕೆ ಅಷ್ಟಪಥ ಅಲ್ಲ, ದಶಪಥ ಅಲ್ಲ, ಇನ್ನೊಂದು ಒಳ್ಳೆ ಬೆಸ್ಟ್ ರೋಡ್ ಮಾಡೋದಕ್ಕೆ ಏನ್ ನಿಮ್ ಕೊರತೆ ಆಗಿತ್ತು? ಲಕ್ಷ್ಮಣ್ ಅವರು ನೀವು ಹೊಗಳು ಭಟ್ರಾಗೋದನ್ನ ಕಡಿಮೆ ಮಾಡಿ, ಹೊಗಳು ಭಟ್ರಾಗೋದನ್ನ ನೀವು ಕಡಿಮೆ ಮಾಡಿ. ಯಾಕೆಂತಂದ್ರೆ ನನ್ನ ಪ್ರಶ್ನೆಯನ್ನು ಕಂಪ್ಲೀಟ್ ಆಗಿರ್ಲಿಲ್ಲ ಲಕ್ಷ್ಮಣ್ ಅವರಿಗೆ. ಕಂಪ್ಲೀಟ್ ಮಾಡ್ಬಿಡ್ತೀನಿ, ಅದಾದ್ಮೇಲೆ ನೀವು ಹೇಳಿ. ಅಶ್ವಿನ್ ಅವರು ಇವತ್ತೊಂದಿನ ಸಹಿಸ್ಕೊಳ್ಳಿ, ಕೂತ್ಕೊಂಡಲ್ಲ ಸ್ವಾಮಿ, ಸ್ಥಿತಿಗತಿಗಳು ಗೊತ್ತಿದೆ. ಇವತ್ತು KRS ಹೋಗೋ ರೋಡ್ ಯಾವ ಶೋಚನೀಯ ಸ್ಥಿತಿಯಲ್ಲಿದೆ ಅನ್ನೋದು ಅಲ್ಲಿ ಜನರಿಗೆ ಹೋಗಿ ಕೇಳಿ. ಲಕ್ಷ್ಮಣ್ ಅವರು ಲೀಡ್ ಆಗ್ತೀವಿ.